ಫ್ರೆಂಡ್ಸ್, ನಾವು ಬೆಂಗಳೂರಲ್ಲಿ 2ನೇ ದಿವಸ ಟಿಫಿನಿಗೆ ವಿದ್ಯಾರ್ಥಿ ಭವನಕ್ಕೆ ಬಂದಿದ್ದೇವೆ. ನೋಡಿ, ವಿದ್ಯಾರ್ಥಿ ಭವನ ಇರೋದು ಈ ಬಸವನಗುಡಿಯಲ್ಲಿ. ನನಗೆ ವಿದ್ಯಾರ್ಥಿ ಭವನ ಅಂತ ಹೆಸರು ಹಿಡಿದಾಗಿ ನಾನು ಅನ್ಕೊಂಡೆ ಮೊದಲೆಲ್ಲ ಇಲ್ಲಿ ವಿದ್ಯಾರ್ಥಿಗಳು ಬರ್ತಿದ್ರಾ ಅಂತ ಹೋಟೆಲಿಗೆ ಅಂತ ಹೇಳಿ. ಮತ್ತೆ ಅಲ್ಲಿ ಹೋಗುವಾಗಂತೂ ಫುಲ್ ರಶ್. ನೋಡಿ ಎಷ್ಟು ಜನ ಇದ್ದಾರೆ. ನಾವು ಬೆಳಗ್ಗೆ ಬೇಗ ಬಂದಿದ್ದೇವೆ, ಆದ್ರೂ ಕೂಡ ಇಷ್ಟು ಜನ ನಿಂತಿದ್ದಾರೆ. ಒಳಗಡೆ ಎಲ್ಲ ಫುಲ್ ಆಗಿ ಹೊರಗಡೆ ನಿಂತಿರುವಂತ ಜನಗಳು. ಹೋಟೆಲ್ ನೋಡಿ ಅಂತ ತುಂಬಾ ಹಳೆಯ ಹೋಟೆಲ್ ಇದ್ದು 1943ರಲ್ಲಿ ಸ್ಟಾರ್ಟ್ ಆಗಿದೆ ಅಂತೆ. ಇಲ್ಲೊಂದು ದೋಸೆ ತರುವುದೇ ಭಾರಿ ಗಮ್ಮತ್. ಅಂದ್ರೆ ಈ ದೋಸೆ ತರುವ ಸ್ಟೈಲಿಗೆ ಉಂಟಲ್ಲ, ಖುಷಿ ಆಗ್ತದೆ. ಯಾರಿಗೆ ಖುಷಿ ಆಗೋದು ಇಲ್ಲಿ ಹೋಗುತ್ತಿಲ್ಲ, ನಂಗಂತೂ ಭಾರಿ ಖುಷಿ ಆಯ್ತು. ಈ ಹೋಟೆಲ್ನ ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಟೋಕನ್ ಸಿಸ್ಟಮ್ ಅಂತೆ. ಬೆಳಗ್ಗೆ ಬೇಗ ಬಂದ ಟೋಕನ್ ತಗೊಂಡ್ರೆ ಅರ್ಧ ಮುಕ್ಕಾಲು ಗಂಟೆ ವೇಟಿಂಗ್ ಇರ್ತದೆ. ಆದ ನಂತರ ನಮಗೆ ಒಳಗೆ ಹೋಗಿಕೆ ಬಿಡ್ತಾರೆ. ದೋಸೆ ಅಂತೂ ಭಾರಿ ರುಚಿ ಇತ್ತು. ಬೇರೆ ಬೇರೆ ತರದ ದೋಸೆ ಎಲ್ಲ ಸಿಗ್ತದೆ. ಸಾಗು ಮಸಾಲೆ ಸಿಗ್ತದೆ, ಮಸಾಲೆ ದೋಸೆ, ಹಾಗೆ ಬೇರೆ ಬೇರೆ ವೆರೈಟಿ ಎಲ್ಲ ಉಂಟು. ಮಗಳಿಗಂತೂ ಭಾರಿ ಖುಷಿ ಆಯ್ತು. ಅಂದ್ರೆ ಭಾರಿ ರುಚಿ ಇದೆ. ನೋಡಿ, ಟಿಫಿನ್ ಎಲ್ಲ ಆದ ನಂತರ ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇತ್ತು. ದೊಡ್ಡ ಬಸವನ ಗುಡಿ ಮತ್ತೆ ದೊಡ್ಡ ಗಣಪತಿ ದೇವಸ್ಥಾನ ಅಂತ ಹೇಳಿ ಒಟ್ಟೊಟ್ಟಿಗಿತ್ತು. ಅಲ್ಲಿಗೆ ಕರ್ಕೊಂಡು ಹೋದ್ರು ನಮ್ಮ ಕಸಿನ್. ಆ ಗಣಪತಿ ದೇವರು ಕೂಡ ಭಾರಿ ವಿಶೇಷ ಇದ್ದಾರೆ. ಅಂದ್ರೆ ತುಂಬಾ ದೊಡ್ಡ ಗಣಪತಿ. ನಮ್ಗೆ ಹೊರಗಡೆಯಿಂದ ನೋಡ್ಬೇಕಾದ್ರೆ ಅರ್ಧ ಗಣಪತಿ ದೇವರ ವಿಗ್ರಹ ಮಾತ್ರ ಕಾಣ್ತದೆ. ಒಳಗಡೆ ಹೋಗ್ತಾ ಹೋಗ್ತಾ ನಮ್ಗೆ ಫುಲ್ ಗಣಪತಿ ವಿಗ್ರಹ ಕಾಣ್ತದೆ. ಅಂದ್ರೆ ಅಷ್ಟು ದೊಡ್ಡ ಗಣಪತಿ ಎಲ್ಲಿ ಕೂಡ ಇರ್ಲಿಕ್ಕಿಲ್ವಾ ಅಂತ ಹೇಳಿ, ಹಾಗೆ ಅದೇ ಹೆಸರು ಬಂದಿದೆ ನೋಡಿ. ದೇವರ ದರ್ಶನ ಎಲ್ಲ ಆಗಿ ಅಲ್ಲೇ ಪಕ್ಕದಲ್ಲಿದ್ದ ದೊಡ್ಡ ಬಸವನ ಗುಡಿಗೆ ಕೂಡ ನಾವು ಹೋದ್ವಿ. ಬಿಗ್ ಬುಲ್ ಟೆಂಪಲ್ ಅಂತ ಹೇಳಿ, ಅದು ಕೂಡ ಹಾಗೆ ತುಂಬಾ ದೊಡ್ಡ ಬಸವನ ಗುಡಿ ಅಂತ ಹೇಳಿದ್ರೆ ನಾನು ಅಷ್ಟರ ತನಕ ಆ ತರ ವಿಗ್ರಹ ಎಲ್ಲ ಅಷ್ಟು ದೊಡ್ಡದು ನೋಡೇ ಇರ್ಲಿಲ್ಲ. ನೋಡಿ, ಬಸವನ ಗುಡಿಗೆ ಒಂದು ಸುತ್ತು ಹಾಕಿದ್ವಿ, ನಮಸ್ಕಾರ ಮಾಡಿದ್ವಿ, ಮತ್ತೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಹತ್ತಿರದಲ್ಲಿ ಪಾರ್ಕ್ ಇತ್ತು. ಹಾಗೆ ಆ ಪಾರ್ಕಿನ ಒಳಗಡೆ ಹೋದಾಗ್ಲೇ ಒಂದು ನಂಗೆ ಆಶ್ಚರ್ಯ ಅಂತ ಹೇಳಿ ಕಂಡಿತು. ಅಂದ್ರೆ ನಾವು ಹೋಗಿದ್ದುಂಟಲ್ಲ ಈ ಕನ್ನಡ ರಾಜ್ಯೋತ್ಸವ ದಿವಸ. ಅಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಫುಲ್ ಭಾರಿ ಗ್ರ್ಯಾಂಡ್ ಇತ್ತು. ಪಾರ್ಕಿನ ಒಳಗಡೆನೆ ಒಂದು ಕಡೆಯಲ್ಲಿ ಫುಲ್ ಜನ ಸೇರಿದ್ರು. ಅದೆಲ್ಲ ಆದ್ಮೇಲೆ ಮಕ್ಕಳಿಗೆ ಸ್ವಲ್ಪ ಆಟ ಆಡಿಸುವ ಅಂತ ಹೇಳಿ ಆ ಕಡೆನೆ ಹೋದ್ವಿ. ಅಲ್ಲಿ ಸ್ವಲ್ಪ ಆಟ ಆಡ್ಲಿಕ್ಕೆಲ್ಲ ಪ್ಲೇಸ್ ಇತ್ತು. ಅದ್ರಲ್ಲೆಲ್ಲ ಮಕ್ಕಳು ಆಟ ಆಡಿ ತುಂಬಾ ಖುಷಿ ಪಟ್ರು. ನಾವು ಅದನ್ನ ನೋಡ್ತಾ ಕೂತ್ಕೊಂಡ್ವಿ. ನಂತರ ನಾವು ಮುಂದೆ ಹೋದ ಹಾಗೆ ಸಿಗೆ ಮಠದವರ ಗೋವರ್ಧನ ಕ್ಷೇತ್ರ ಸಿಕ್ಕಿತು. ಭಾರಿ ಒಂದು ವಿಭಿನ್ನವಾಗಿದೆ ದೇವಸ್ಥಾನ. ಅಂದ್ರೆ ಒಳಗಡೆ ಹೋದಾಗ ಫುಲ್ ನಾವು ಗುಹೆ ಒಳಗಡೆ ಹೋದಾಗೆ ಫೀಲ್ ಬಂತು ನಮ್ಗೆ. ಅದೇ ತರ ಎಲ್ಲ ಮಾಡಿದ್ದಾರೆ. ಗೋವರ್ಧನ ಗಿರಿಯನ್ನು ಎತ್ತಿದ ಕೃಷ್ಣನ ಮೂರ್ತಿ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿತು. ಅಂದ್ರೆ ನಾನು ಇಷ್ಟರ ತನಕ ಆ ತರ ಮೂರ್ತಿ ಎಲ್ಲಿ ಕೂಡ ನೋಡಿರ್ಲಿಲ್ಲ. ಇದು ಸ್ವಲ್ಪ ವಿಭಿನ್ನವಾಗಿತ್ತು. ಮತ್ತೆ ನಂಗೆ ಅಂತೂ ಭಾರಿ ಖುಷಿ ಆಯ್ತು ಒಳಗೆ ಹೋದಾಗ. ತುಂಬಾ ಡಿವೈನ್ ಫೀಲ್ ಬಂತು. ಅಂದ್ರೆ ಅಷ್ಟು ಚಂದ ಇದೆ ನೋಡ್ಲಿಕ್ಕೆ. ನಾವು ಮಧ್ಯಾಹ್ನ ನಂತರ ಬನ್ನೇರುಘಟ್ಟ ಝೂಗೆ ಹೋಗುವ ಅಂತೇಳಿ ಪ್ಲಾನ್ ಮಾಡಿದ್ವಿ. ಅದರ ವಿಡಿಯೋನ ನಿಮ್ಗೆ ನೆಕ್ಸ್ಟ್ ಹಾಕ್ತಾ ಹೋಗ್ತೇನೆ. ಅಲ್ಲಿ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಥ್ಯಾಂಕ್ ಯು.